ಎಸ್ಐಟಿ ಕಚೇರಿಗೆ ಇದ್ದಕ್ಕಿದ್ದ ಹಾಗೆ ಸೌಜನ್ಯಾಳ ತಾಯಿ ಕುಸುಮಾವತಿ ಹೋಗ್ತಾರೆ. ಎಸ್ಐಟಿ ತನಿಖಾ ತಂಡದ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಬರೋದಿಲ್ಲ. ಹಾಗಿದ್ರೆ ಸೌಜನ್ಯ ತಾಯಿ ದೂರಿನ ಪ್ರತಿಯೊಂದನ್ನು ಇಟ್ಕೊಂಡು ಅತ್ಯಂತ ಭಾವುಕತನದಲ್ಲಿ ಎಸ್ಐಟಿ ಕಚೇರಿಗೆ ಹೋದ್ರು. ಅಲ್ಲಿ ನಡೆದಿರ್ತಕ್ಕಂತಹ ಮಹತ್ವದ ಡೆವಲಪ್ಮೆಂಟ್ ಇದೆಯಲ್ಲ, ನಿಜಕ್ಕೂ ಕೂಡ ಚಿನ್ನಯ್ಯನ ಕೆಲವೊಂದು ವಿಚಾರಗಳನ್ನು ಬಹಿರಂಗಪಡಿಸ್ತಾ ಇದೆ. ಹಾಗಾದ್ರೆ 13 ವರ್ಷ ಕಳೆದರೂ ಕೂಡ ಸೌಜನ್ಯಾಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಹೆತ್ತು ಹೊತ್ತು ಸಾಕಿದ ಕುಸುಮಾಳಿಗೆ ಈಗಲೂ ಒಂದು ನ್ಯಾಯದ ಭರವಸೆ ಇದೆ. ಆ ನ್ಯಾಯ ಸಿಗಬೇಕು ಅಂದರೆ ಚಿನ್ನಯ್ಯ ಬದಲಾಗಬೇಕು. ಹಾಗಾದ್ರೆ ಚಿನ್ನಯ್ಯ ಬದಲಾಗ್ತಾನ? ಸೌಜನ್ಯಾಳ ತಾಯಿ ಕೊಟ್ಟ ದೂರಿನ ಪ್ರತಿಯಲ್ಲಿ ಅಂತಹದ್ದೇನಿದೆ? ಎಸ್ಐಟಿಗೆ ಸೌಜನ್ಯ ತಾಯಿ ಕೊಟ್ಟ ದೂರಿನಲ್ಲಿ ಆ ತರಹದ ಮಹತ್ವದ ವಿಚಾರ ಏನಿದೆ? ಎಸ್ಐಟಿಗೆ ಇವತ್ತು ಮಟ್ಟ ಮಧ್ಯಾಹ್ನವೇ ಗೌಪ್ಯವಾಗಿ ದೂರು ನೀಡಿದ್ದ ಕುಸುಮಾವತಿ ಇದೀಗ ಬಹಿರಂಗಪಡಿಸಿದ್ದಾರೆ. ಕುಸುಮಾವತಿ ನೀಡಿದ ದೂರಿನ ಪ್ರತಿ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಏನೆಲ್ಲ ಇದೆ ಗೊತ್ತಾ? ನಿಜಕ್ಕೂ ಕೂಡ ಶಾಕಿಂಗ್. ಒಂದು ತರಹದ ಆಘಾತ ಚಿನ್ನಯ್ಯನಿಗೋ ಮತ್ತೊಂದು ವರ್ಗಕ್ಕೋ. ಎಸ್ಐಟಿಗೆ ಸೌಜನ್ಯ ತಾಯಿ ಕೊಟ್ಟ ದೂರಿನಲ್ಲಿ ಆ ತರಹದ್ದೇನಿದೆ? ಎಸ್ಐಟಿಗೆ ಮಧ್ಯಾಹ್ನವಷ್ಟೇ ಗೌಪ್ಯವಾಗಿ ದೂರನ್ನು ಕೊಟ್ಟಿದ್ರು, ಈಗ ಬಹಿರಂಗಪಡಿಸಿದ್ದಾರೆ ಕುಸುಮಾವತಿ. ಸೌಜನ್ಯ ತಾಯಿ ಇವತ್ತು ಎಸ್ಐಟಿ ಕಚೇರಿಗೆ ಹೋಗಿದ್ರು ದೂರು ಕೊಡೋದಕ್ಕೆ. ಅಲ್ಲಿ ಎಸ್ಐಟಿ ಕಚೇರಿಗೆ ಹೋದಂತಹ ಕುಸುಮಾವತಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಚಿನ್ನಯ್ಯನನ್ನು ನೀವು ತನಿಖೆಗೆ ಒಳಪಡಿಸಬೇಕು ಎನ್ನುವಂತಹ ಒಂದು ಮನವಿ. ಅಲ್ರಿ, ಎಸ್ಐಟಿ ತನಿಖೆಯ ವ್ಯಾಪ್ತಿಗೆ ಸೌಜನ್ಯಾಳ ಕೇಸ್ ಬರೋದಿಲ್ಲ. ಚಿನ್ನಯ್ಯನನ್ನು ಯಾಕೆ ಎಸ್ಐಟಿ ಅವರು ಮತ್ತೆ ತನಿಖೆಗೆ ಒಳಪಡಿಸಬೇಕು? ಅದಕ್ಕೆ ಕಾರಣ ಕೊಡ್ತಾರೆ ಸೌಜನ್ಯಾಳ ತಾಯಿ ಕುಸುಮಾವತಿ. ಆ ದೂರಿನ ಪ್ರತಿ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ಸೌಜನ್ಯಾಳ ತಾಯಿ ಕುಸುಮಾವತಿ ಕೊಟ್ಟ ದೂರಿನಲ್ಲಿ ಆ ತರಹದ್ದೇನಿದೆ? ನಿಜಕ್ಕೂ ಕೂಡ ಎಸ್ಐಟಿ ತನಿಖೆ ಮತ್ತೆ ಚುರುಕುಗೊಳ್ಳುತ್ತಾ ಎನ್ನುವಂತಹದ್ದು. ಸೊ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಉದ್ದೇಶಿಸಿ ಸೌಜನ್ಯ ತಾಯಿ ದೂರನ್ನು ಕೊಟ್ಟಿರುವಂತಹದ್ದು. ಸೊ ನಿಜಕ್ಕೂ ಕೂಡ ಸೌಜನ್ಯ ತಾಯಿ ದೂರಿನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ? ಚಿನ್ನಯ್ಯನ ಒಂದು ಸಂದರ್ಶನ ಇತ್ತೀಚೆಗಷ್ಟೇ ರಿವೀಲ್ ಆಗಿತ್ತು. ಆ ಸಂದರ್ಶನದಲ್ಲಿ ಚಿನ್ನಯ್ಯ ಹೇಳಿರ್ತಕ್ಕಂತಹ ಅತಿ ಮಹತ್ವದ ಸಾಕ್ಷ್ಯ, ಆ ಸಾಕ್ಷ್ಯ ಹಳ್ಳ ಹಿಡಿಬಾರ್ದು. ಒಂದು ಕಡೆ ಕುಸುಮಾವತಿ ಹೇಳ್ತಾರೆ ಆ ಸಾಕ್ಷ್ಯ ಹಳ್ಳ ಹಿಡಿಬಾರ್ದು. ಎಸ್, ಹಾಗಾದ್ರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಉದ್ದೇಶಿಸಿ ಸೌಜನ್ಯ ತಾಯಿ ದೂರು. 2012 ಅಕ್ಟೋಬರ್ 9ರಂದು ನನ್ನ ಮಗಳ ಹತ್ಯೆಯಾಯಿತು. ಸೌಜನ್ಯ ಭೀಕರ ಹಿಂಸೆ ಮತ್ತು ಮೃಗೀಯವಾಗಿ ಅತ್ಯಾಚಾರಕ್ಕೆ ತುತ್ತಾಗಿ ಕೊಲೆಯಾದಳು. 2025ರಲ್ಲೂ ಪೊಲೀಸರು ನಿಜವಾದ ಆರೋಪಿಗಳನ್ನು ಗುರುತಿಸಿಲ್ಲ. ಸದ್ಯ ಎಸ್ಐಟಿಯು ಚಿನ್ನಯ್ಯನನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದೆ. ಈ ಚಿನ್ನಯ್ಯ ಅನಾಮಿಕ ಶವಗಳನ್ನು ವಿಲೇವಾರಿ ಮಾಡ್ತಾ ಇದ್ದ. ನನ್ನ ತಂದೆ ಮತ್ತು ಸಹೋದರನಿಗೂ ಈತನ ಕಸುಬಿನ ಬಗ್ಗೆ ಅರಿವು ಇತ್ತು. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಪ್ರಣವ್ ಮೊಹಂತಿಯನ್ನ ಉದ್ದೇಶಿಸಿ ಸೌಜನ್ಯ ದೂರನ್ನು ಕೊಟ್ಟಿದ್ದಾರೆ. ಅಲ್ರಿ, ನೀವು ಚಿನ್ನಯ್ಯರನ್ನ ವಶಕ್ಕೆ ಪಡೆದುಕೊಂಡು ಎನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಿ. ಈ ಚಿನ್ನಯ್ಯನ ಕಸುಬು ಏನು ಅನ್ನೋದು ಗ್ರಾಮಸ್ಥರಿಗೂ ಗೊತ್ತು, ಸೌಜನ್ಯಾಳ ಕುಟುಂಬವಾದ ನನಗೂ ಮತ್ತು ಸೌಜನ್ಯಾಳ ತಂದೆ ಮಾವನಿಗೂ ಕೂಡ ಗೊತ್ತು. ಆತನ ಕಸುಬೇನು? ಕ್ಲೀನರ್ ಆಗಿ ಕೆಲಸಕ್ಕೆ ಸೇರ್ಕಂಡ, ಅದಾದ ಮೇಲೆ ಹೆಣ ಹೂಳೋದಕ್ಕೆ ಶುರು ಮಾಡ್ಕಂಡ. ಅವನೇ ಹೇಳಿದ್ದು. ಆ ಕಸುಬು ನಮಗೆ ಗೊತ್ತಿದೆ ಅಂತ ಹೇಳಿ ಕುಸುಮಾವತಿ ಹೇಳ್ತಾ ಇರೋದು. ಸೊ ಕುಸುಮಾವತಿಗೆ ಈಗ ಕಾಡ್ತಾ ಇರತಕ್ಕಂತಹ ಆತಂಕ ಏನು ಅಂತ ಕೇಳಿದ್ರೆ, ಈಗಾಗಲೇ ಹೇಳಿಕೆಯನ್ನ ಬದಲಿಸಿಕೊಂಡಿದ್ದಾನೆ. ಯಾರು? ತಮ್ಮಯ್ಯ. ಯಾರದು? ಚಿನ್ನಯ್ಯ. ಹೇಳಿಕೆಯನ್ನು ಬದಲಿಸಿಕೊಂಡಿದ್ದಾನೆ.
ಮುಂದೆ ಮತ್ತೆಯೂ ಕೂಡ ಯೂಟರ್ನ್ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಚಿನ್ನಯ್ಯನನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು. ಒಂದು ಕಡೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಹೇಳ್ತಾರೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿಯು ಕೂಡ ಆತನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳ್ತಾರೆ. ಮಂಪರು ಪರೀಕ್ಷೆಗೆ ಆತ ಬದಲಾಗಿದರ ಬಗ್ಗೆಯೂ ಕೂಡ ಸಂದೇಹಗಳಿದ್ದಾವೆ. ಆತನೇ ಬರ್ತಾನೆ, ಮಹೇಶ್ ಶೆಟ್ಟಿಯ ಜೊತೆ ಹೇಳಿಕೊಳ್ತಾನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನು ಅನೇಕ ಹೆಣ್ಣು ಮಕ್ಕಳನ್ನು ಹೂತು ಹಾಕಿದ್ದೀನಿ, ನನಗೆ ಆ ಹೆಣ್ಣು ಮಕ್ಕಳನ್ನು ಹೂತು ಹಾಕುವ ಸಂದರ್ಭಗಳಲ್ಲೆಲ್ಲ ನನ್ನ ಮಕ್ಕಳ ನೆನಪಾಗ್ತಾ ಇತ್ತು, ಅವರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗಿತ್ತು, ಅವರ ಮೇಲೆ ಅತ್ಯಾಚಾರದ ಗುರುತುಗಳನ್ನು ನಾನು ಕಣ್ಣಾರೆ ನನ್ನ ನಗ್ನ ನೇತ್ರಗಳಲ್ಲಿ ನೋಡಿದ್ದೀನಿ. ಪುಂಖಾನುಪುಂಖವಾಗಿ ಶಂಕ ಊದಿದ್ದ. ಆತನ ಹೇಳಿಕೆಗಳನ್ನು ಕೇಳಿಸಿಕೊಂಡು ಅನೇಕ ಜನ ಸಿನಿಮಾ ಮಾಡೋದಕ್ಕೂ ಮುಂದಾಗಿದ್ರು. ಸೊ ಹಿಂಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಸಂದರ್ಶನ ವೈರಲ್ ಆಗುತ್ತೆ. ಇವತ್ತು ಸೌಜನ್ಯಾಳ ತಾಯಿ SIT ಕಚೇರಿಗೆ ಹೋಗಿ ದೂರು ಕೊಡೋದಕ್ಕೂ ಕಾರಣ ಅದೇ ಸಂದರ್ಶನ. ಆ ಸಂದರ್ಶನದಲ್ಲಿ ಚಿನ್ನಯ್ಯ ಎಂದಿನಂತೆ ಮಾತನಾಡಲಿಲ್ಲ. ಮುಖ ಮುಚ್ಕೊಂಡು ಕಣ್ಣು ಮಾತ್ರ ತೋರಿಸ್ಕೊಂಡು ಮಾತನಾಡಿದ್ದಲ್ಲ, ಎಲ್ಲ ಬಿಚ್ಚಿಟ್ಟಿದ್ದ, ಮಾಸ್ಕ್ ಎಲ್ಲ ಕಳಚಿಟ್ಟು ಆ ಸಂದರ್ಶನದಲ್ಲಿ ಪಾಲ್ಗೊಂಡ. ಆ ಸಂದರ್ಶನದಲ್ಲಿ ಆತ ಉಲ್ಲೇಖ ಮಾಡಿರ್ತಕ್ಕಂತಹ ಒಂದೊಂದು ವಿಚಾರವೂ ಕೂಡ ಸೌಜನ್ಯಾಳ ಬಗ್ಗೆ, ಹೆಣವುತ ಪ್ರಕರಣಗಳ ಬಗ್ಗೆಯೂ ಮಾತನಾಡಿದ್ದಾದರೂ ಕೂಡ ಅದರಲ್ಲಿ ಅನೇಕ ವಿಚಾರಗಳು ಸೌಜನ್ಯ ಪರವಾಗೇ ಇತ್ತು, ಸೌಜನ್ಯ ವಿಚಾರವಾಗಿಯೇ ಇತ್ತು. ಸೊ ಅನೇಕ ವಿಚಾರಗಳು ಸೌಜನ್ಯ ವಿಚಾರವಾಗಿ ಮಾತನಾಡಿದ್ದ. ಹಾಗಾದರೆ ನಾವು ಇತ್ತೀಚೆಗೆ ಪಡೆದಂತಹ ಮಾಹಿತಿಯಂತೆ ಚಿನ್ನಯ್ಯಗೆ ಸೌಜನ್ಯ ಮೇಲೆ ನಡೆದ ಅಪರಾಧಗಳ ಬಗ್ಗೆ ಅರಿವಿತ್ತು. ಆದರೂ ಈ ವಿಷಯವನ್ನು ತನ್ನ ಲಿಖಿತ ದೂರಿನಲ್ಲಿ ಎಲ್ಲಿಯೂ ಕೂಡ ಹೇಳಕೊಂಡಿಲ್ಲ. ಮೌಖಿಕವಾಗಿ ಹೇಳಿಕೆಯನ್ನು ಕೊಡ್ತಾ ಹೋದನೇ ಹೊರತಾಗಿ ಬರದಲ್ಲಿಯೂ ಕೂಡ ದಾಖಲು ಮಾಡಲಿಲ್ಲ ಆತ. ಇತ್ತೀಚೆಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸೌಜನ್ಯಾಳ ತಾಯಿ ಹೇಳೋದಿದ್ದು, ಚಿನ್ನಯ್ಯಗೆ ಸೌಜನ್ಯ ಮೇಲೆ ನಡೆದಂಥ ಅಪರಾಧಗಳ ಬಗ್ಗೆ ಅರಿವಿತ್ತು, ಆದರೂ ಈ ವಿಷಯವನ್ನು ತನ್ನ ಲಿಖಿತ ದೂರಿನಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ. ಮುಟ್ಟಾಳ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ. ಈತ 2014ರಲ್ಲಿ ಧರ್ಮಸ್ಥಳ ತೊರೆಯೋದಕ್ಕೂ ಕೂಡ ಸೌಜನ್ಯ ಸಾವಿನ ನಂತರದ ಕೆಲವೊಂದು ಘಟನೆಗಳು ಮತ್ತು ಕೆಲವೊಂದು ಡೆವಲಪ್ಮೆಂಟ್ಗಳು ಕಾರಣ ಎಂದು ಹೇಳಲಾಗ್ತಿದೆ. ಆಗಸ್ಟ್ 13ನೇ ತಾರೀಕು ನೋಡಿ, ಈ ಪ್ರಕರಣ ಒಂದು ತರಹದ. ಆಗಸ್ಟ್ 13ನೇ ತಾರೀಕು NHRC ಭೇಟಿ ಕೊಟ್ಟಾಗ ಈ ವಿಚಾರ ನನ್ನ ಅರಿವಿಗೆ ಬಂತು. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಈ ಅಂಶಗಳು ಉಲ್ಲೇಖ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಚಿನ್ನಯ್ಯನಿಗೆ ಸೌಜನ್ಯ ಮೇಲೆ ನಡೆದಂತಹ ಅಪರಾಧಗಳ ಬಗ್ಗೆ ಅರಿವಿತ್ತು, ಆದರೂ ಈ ವಿಷಯವನ್ನು ತನ್ನ ಲಿಖಿತ ದೂರಿನಲ್ಲಿ ಎಲ್ಲಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಆತ. ಈತ 2014ರಲ್ಲಿ ಧರ್ಮಸ್ಥಳವನ್ನು ತೊರೆಯೋದಕ್ಕೆ ಇವನು ಕೆಲಸಕ್ಕೆ ಸೇರ್ಕೊಂಡಲ್ಲ. ಧರ್ಮಸ್ಥಳದಲ್ಲಿ 1994 ಅಂತ ಹೇಳ್ತಾನೆ, 92 ಅಂತ ಹೇಳ್ಕತ್ತಾನೆ. ಸರಿ, ವಾದಕ್ಕಂತ ಹೇಳಿ 94 ಅನ್ಕೊಳ್ಳೋಣ. 94ರಿಂದ ಹಿಡಿದು 2014ರವರೆಗೆ ಅದೇ ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದ ಈತ. ಇದ್ದಕ್ಕಿದ್ದ ಹಾಗೆ ನನಗೆ ಅಲ್ಲಿನ ಆಡಳಿತ ಮಂಡಳಿ ಕರೆದು ನೀನು ಕೆಲಸ ಬಿಡಬೇಕು ಅಂತ ಹೇಳ್ತಾರೆ. ಏನು ಮಾಡೋದು, ಸಂಸಾರ ಇತ್ತು, ಮಕ್ಕಳು ಹೆಂಡತಿ ಮಕ್ಕಳಿದ್ರು, ಅವ್ರನ್ನ ಸಾಕಬೇಕು ಅನ್ನೋ ಜವಾಬ್ದಾರಿ ಇತ್ತು. ಹೆಂಗೆ ನಾನು ಬಿಟ್ಟು ಹೋಗೋಣ? ನನಗೊಂದು 50,000 ರೂಪಾಯಿ ಕೊಟ್ಟರು ಕೈಗೆ. 3 ಲಕ್ಷ PF ಹಣ ಇತ್ತು. ಆ ಹಣದಲ್ಲಿ ಬರೀ 50,000 ಕೊಟ್ಟರು, ಉಳಿದಿರೋ 2.5 ಲಕ್ಷ ಇನ್ನೂ ಕೊಡಬೇಕು ನನಗೆ. ಆಡಳಿತ ಮಂಡಳಿ ನನ್ನನ್ನು ಕರೆದು ಒಂದು 50,000 ರೂಪಾಯಿ ಕೊಟ್ಟು ನೀನು ಊರು ಬಿಡಬೇಕು ಅಂಥೇಳಿ ಭಾರಿ ಒತ್ತಾಯ ಮಾಡಿದ್ರು. ಊರು ಬಿಡುವ ಮುನ್ನ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ರು. ಬಿಡೋದು ಬಿಡ್ತೀಯಾ? ನಿನಗೆ ಗೊತ್ತಿರುವ ವಿಚಾರ ನಿನ್ನಲ್ಲೇ ಇರಲಿ, ನಿನ್ನ ತಲೆ ಒಳಗೇನೆ ಸುತ್ತುತ್ತಾ ಇರಲಿ, ಅದನ್ನ ಯಾರ ಜೊತೆಯೂ ಕೂಡ ಹೇಳಬಾರ್ದು, ಹೇಳಕೂಡ್ದು. ಒಂದು ವೇಳೆ ಹೇಳಿದ್ರೆ ನಿನಗೆ ಎಲ್ಲಿಗೆ ಹೋಗ್ತೀಯೋ ಅಲ್ಲಿ ಹುಡ್ಕೊಂಡು ಬಂದು ನಿನ್ನ ಮುಗಿಸ್ತೀವಿ. ಈ ಮಾತನ್ನು ಕೂಡ ಆತನ ಜೊತೆ ಹೇಳಲಾಗಿತ್ತು ಅನ್ನೋದು ಆತನೇ ಒದರ್ತಾನೆ ಈ ಹಿಂದಿನ ಸಂದರ್ಶನದಲ್ಲಿ. ನನ್ನ ಬಳಿ 50,000 ಹಣ ಕೊಟ್ಟರು, ನನಗೊಂದಷ್ಟು ಎಚ್ಚರಿಕೆಯ ಕರೆಗಂಟೆಗಳನ್ನು ಕೂಡ ನೀಡಿದ್ರು. ನೀನು ಯಾರ ಜೊತೆಯಾದರೂ ಒಂದು ವಿಚಾರದ ಬಗ್ಗೆ ಬಾಯಿ ಬಿಟ್ರೆ ನಿನ್ನನ್ನು ಮುಗಿಸ್ತೀವಿ ಅಂತ ಹೇಳಿದ್ರು. ಇದನ್ನ ಸೌಜನ್ಯಳ ತಾಯಿ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡ್ತಾಳೆ. ಆಕೆ NHRC ಭೇಟಿ ವೇಳೆ ಚೆನ್ನಯ್ಯನ ಅಕ್ಕ ಸೌಜನ್ಯ ಬಗ್ಗೆ ಮಾಹಿತಿ ನೀಡಿದ್ರು.
ಚಿನ್ನಯ್ಯನ ಅಕ್ಕ ಸಹೋದರಿಯ ಬಗ್ಗೆ. ಚಿನ್ನಯ್ಯ ಸಹೋದರಿ NHRC ನಿಯೋಗಕ್ಕೆ ನೀಡಿದ ಮಾಹಿತಿ ಪ್ರಕಾರ ಧರ್ಮಸ್ಥಳದ ದೇವಳದ ಪ್ರಮುಖರೊಬ್ಬರು ಚಿನ್ನಯ್ಯಗೆ ಜೀವ ಭಯ ಇಟ್ಟಿದ್ರಂತೆ. 2014ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರವಾಗಿ ಚಿನ್ನಯ್ಯಗೆ ಜೀವ ಬೆದರಿಕೆ. ಈ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಊರು ಬಿಟ್ಟ. ಈಗ ಚಿನ್ನಯ್ಯ ಯಾಕೆ ಧರ್ಮಸ್ಥಳವನ್ನು ತೊರೆದ ಅನ್ನೋದಕ್ಕೆ ಕಾರಣ ಇದು. ಚಿನ್ನಯ್ಯ ಸಹೋದರಿ NHRC ನಿಯೋಗಕ್ಕೆ ನೀಡಿದ ಮಾಹಿತಿಯ ಪ್ರಕಾರ ಧರ್ಮಸ್ಥಳ ದೇವಳದ ಪ್ರಮುಖರೊಬ್ಬರು ಚಿನ್ನಯ್ಯಗೆ ಜೀವ ಭಯ ಇಟ್ಟಿದ್ದರು. 2014ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರವಾಗಿ ಚಿನ್ನಯ್ಯಗೆ ಥ್ರೆಟ್ ಕಾಲ್ ಇತ್ತು. ಈ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಓಡಿ ಹೋಗ್ತಾನೆ. ಸೌಜನ್ಯ ಕೊಲೆಗಾರರ ಬಗ್ಗೆ ಚಿನ್ನಯ್ಯ ಬಾಯಿ ಬಿಟ್ಟರೆ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರು. ಹೀಗಂತ ಆಯೋಗದ ಮುಂದೆ ಚಿನ್ನಯ್ಯನ ಸಹೋದರಿ ಬಾಯಿ ಬಿಟ್ಟಿದ್ದರು. ಅದನ್ನ ಈ ಕುಸುಮಾವತಿ ಉಲ್ಲೇಖ ಮಾಡ್ತಾರೆ. ಇದನ್ನ ನಾನು ಕೇಳಿಸಿಕೊಂಡೆ ಎಂದು ಸೌಜನ್ಯ ತಾಯಿ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ಸೌಜನ್ಯ ತಾಯಿ ಉಲ್ಲೇಖ ಮಾಡಿದರ ಪ್ರಮುಖ ಸಾಲುಗಳನ್ನು ಓದ್ತೀನಿ ಕೇಳಿ. ಚಿನ್ನಯ್ಯನ ಸಹೋದರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಚಿನ್ನಯ್ಯನ ಅಕ್ಕನೋ ತಂಗಿನೋ. NHRC ನಿಯೋಗಕ್ಕೆ ನೀಡಿದ ಮಾಹಿತಿಯ ಪ್ರಕಾರ ಧರ್ಮಸ್ಥಳ ದೇವಳದ ಪ್ರಮುಖರೊಬ್ಬರು ಅಂದ್ರೆ ಆಡಳಿತ ಮಂಡಳಿ, ನಾ ಈ ಹಿಂದೆ ಹೇಳದಂತೆ, ಅವರು ಕರೆದು ಚಿನ್ನಯ್ಯನಿಗೆ ಜೀವ ಬೆದರಿಕೆ ಹಾಕ್ತಾರೆ, ಜೀವ ಭಯವನ್ನು ಇಡ್ತಾರೆ. 2014ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರವಾಗಿ ಚಿನ್ನಯ್ಯಗೆ ಜೀವ ಬೆದರಿಕೆ ಹಾಕ್ತಾರೆ. ಈ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಓಡಿ ಹೋಗ್ತಾನೆ. ಸೌಜನ್ಯ ಕೊಲೆಗಾರ ಬಗ್ಗೆ ಚಿನ್ನಯ್ಯ ಬಾಯಿ ಬಿಟ್ಟರೆ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರು. ಯಾಕೆ ಬೆದರಿಕೆ ಹಾಕಿದ್ರು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಈ ಹಿಂದೆ ನಾವು ಸೌಜನ್ಯ ಪ್ರಕರಣಗಳನ್ನು ಹೇಳ್ತಿರ್ಬೇಕಾದ್ರೆ ರವಿ ಪೂಜಾರಿ ಎನ್ನುವಂಥ ವ್ಯಕ್ತಿಯ ಬಗ್ಗೆ ಮಾತನಾಡ್ತೀವಿ. ಈ ರವಿ ಪೂಜಾರಿ ಯಾರು ಅಂತ ಕೇಳಿದ್ರೆ ಆತ ಯಾರು ಅನ್ನೋದರ ಮೂಲ ಹುಡುಕೋದಕ್ಕೆ ಹೋದರೆ ನಮಗೆ ಸಿಗೋ ಉತ್ತರ ಸೌಜನ್ಯಾಳ ತಾಯಿಯಿಂದ. ಆ ರವಿ ಪೂಜಾರಿಯು ಕೂಡ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವನು. ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳನ್ನು ಅತ್ಯಂತ ಕೆಟ್ಟದಾಗಿ ಕೊಂದು ಹಾಕಿದ ಸಂದರ್ಭ, ಆ ಸನ್ನಿವೇಶವನ್ನು ನೋಡಿದ ಏಕೈಕ ವ್ಯಕ್ತಿ ಅನ್ನೋ ಒಬ್ಬ ಇದ್ದರೆ ಅದು ರವಿ ಪೂಜಾರಿ ಅಂತ ಹೇಳ್ತಾರೆ ಇವರು ಹೇಳೋದು. ಸೌಜನ್ಯಾಳನ್ನು ಅತ್ಯಂತ ಬ್ರೂಟಲ್ ಆಗಿ ಕೊಂದು ಹಾಕಿರುವಂತಹ ಸಂದರ್ಭ ಸನ್ನಿವೇಶಗಳನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ರವಿ ಪೂಜಾರಿ. ಈ ರವಿ ಪೂಜಾರಿ ಚಿನ್ನಯ್ಯನ ಸ್ನೇಹಿತ, ತಿಳ್ಕೊಳ್ಳಿ. ಈಗ ರವಿ ಪೂಜಾರಿ ಚಿನ್ನಯ್ಯನ ಸ್ನೇಹಿತ. ಕಾರಣ ಒಂದೇ ಕಾಲಘಟ್ಟದಲ್ಲಿ ಕೆಲಸಕ್ಕೆ ಬಂದವರು, ಜೊತೆಯಾಗಿ ಕೆಲಸ ಮಾಡ್ತಿದ್ದವರು. ಈತ ಹೆಣ ಉಳ್ತಾ ಇದ್ದ, ಈತ ಬೇರೆ ಇನ್ನೇನೋ ಕೆಲಸ ಮಾಡ್ತಾ ಇದ್ದ. ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಸಹೋದ್ಯೋಗಿಗಳು ಇವರು. ಹಾಗಾಗಿ ಚಿನ್ನಯ್ಯನಿಗೆ ಒಂದಷ್ಟು ರವಿ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಿದ್ದಂತೆ. ಕುಡಿಯೋದಕ್ಕೂ ಕೂತಾಗ ಹಂಚ್ಕೋತಿದ್ರು, ಬೀಡಿ ಸೇತ್ತ ಹಂಚ್ಕೋತಿದ್ರು ಗೊತ್ತಿಲ್ಲ, ಬಟ್ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ರು. ನಾವು ಅದನ್ನು ಹೇಳ್ತೀವಿ. ರವಿ ಪೂಜಾರಿ ಸೌಜನ್ಯಾಳನ್ನ ಕೊಂದ ಆ ಪ್ರತ್ಯಕ್ಷ ಸಾಕ್ಷಿಯನ್ನ ಚಿನ್ನಯ್ಯನ ಬಳಿ ಹೇಳಿಕೊಂಡಿದ್ದ. ಆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನಾವು. ಡಿಟಾಕ್ಸ್ಗೆ ಚಿನ್ನಯ್ಯ ನೀಡಿದ ಸಂದರ್ಶನದಲ್ಲೂ ಸೌಜನ್ಯ ಕೊಲೆ ಬಗ್ಗೆ ಪ್ರಸ್ತಾಪ ಇದೆ. ಈ ಹಿಂದೆ ಆ ರಿವೀಲ್ ಆದಂತಹ ಸಂದರ್ಶನದಲ್ಲಿ ಹೇಳ್ತಾನೆ ಚಿನ್ನಯ್ಯ, ರವಿ ಪೂಜಾರಿ ಸೌಜನ್ಯಾಳ ಕೊಲೆಯನ್ನು ನೋಡಿದ್ದ, ರವಿ ಪೂಜಾರಿ ಬಂದು ನನ್ನಲ್ಲಿ ಹೇಳಿಕೊಂಡಿದ್ದ, ನಾನು ಆ ಕೊಲೆ ನೋಡಿದ್ದೀನಿ, ನೋಡ್ತಿದ್ದ ಹಾಗೆ ರವಿ ಪೂಜಾರಿಯು ಕೊಲೆಯಾಗಿ ಹೋದ. ಚಿನ್ನಯ್ಯ ಕೊಟ್ಟ ಬ್ಲಾಸ್ಟಿಂಗ್ ಮಾಹಿತಿ ಇದು. ಸೌಜನ್ಯಾಳ ಕೊಲೆಯನ್ನ ಕಂಡಂತಹ ಏಕೈಕ ವ್ಯಕ್ತಿ ಅಂದ್ರೆ ರವಿ ಪೂಜಾರಿ. ರವಿ ಪೂಜಾರಿ ಚಿನ್ನಯ್ಯನ ಬಳಿ ಹೇಳಿಕೊಂಡಿದ್ದ, ಸೌಜನ್ಯಾಳ ಕೊಲೆ ನೋಡಿದ್ದೀನಿ ಅಂತ. ಸೌಜನ್ಯ ಕೊಲೆಗಾರ ಹೆಸರನ್ನ ಚಿನ್ನಯ್ಯಗೆ ರವಿ ಪೂಜಾರಿ ಹೇಳಿದ್ದಂತೆ. ಆ ಅಪರಾಧಿಗಳು ರವಿ ಪೂಜಾರಿಗೆ ಹಣ ಕೊಟ್ಟಿದ್ರು. ನಂತರ ಆತನನ್ನ ಕಚೇರಿಯೊಂದರಲ್ಲಿ ಕೊಂದು ಬಿಟ್ಟರು ಎಂದು ಆತ್ಮೆ ಹೇಳಿಕೊಳ್ಳುವಂತೆ ಸೌಜನ್ಯ ಕೊಲೆಗಾರರ ಬಗ್ಗೆ ಹೇಳ್ತಾನೆ ಎಂಬ ಕಾರಣಕ್ಕೆ ರವಿ ಪೂಜಾರಿ ಕೊಲೆಯಾಗಿದ್ದ. ಹೀಗಂತ ಡಿಟಾಕ್ಸ್ ಸಂದರ್ಶನದಲ್ಲಿ ಚಿನ್ನಯ್ಯನೇ ಹೇಳಿದ್ದಾನೆ. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಇವೆಲ್ಲವೂ ಉಲ್ಲೇಖ ಇದೆ, ಈ ಅಂಶಗಳು ಉಲ್ಲೇಖ ಇದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಸ್ಫೋಟಕ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಿಮಗೀಗೊಂದು ಅರ್ಥ ಆಗಿರ್ಬೋದು ಈ ವಿಚಾರ. ಡಿಟಾಕ್ಸ್ನ ಸಂದರ್ಶನದಲ್ಲಿ ಆತ ಹೇಳ್ತಾನೆ, ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳನ್ನು ಕೊಲ್ಲಲಾಯಿತು. ಆ ಕೊಂದ ಅಪರಾಧಿಗಳು ಯಾರು ಅನ್ನೋ ಸತ್ಯ ರವಿ ಪೂಜಾರಿ ಗೊತ್ತಿತ್ತು. ರವಿ ಪೂಜಾರಿ
ಅದನ್ನ ಚಿನ್ನಯ್ಯನ ಬಳಿ ತಿಳಿಸಿದ್ದ ಅಂತ ಹೇಳಿ ಚಿನ್ನಯ್ಯ ಹೇಳ್ತಾನೆ. ನಾವು ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಗಳು. ಆ ಪ್ರಕರಣದ ಬಗ್ಗೆ ರವಿ ಪೂಜಾರಿ ನನ್ನ ಬಳಿ ವಿಚಾರಗಳನ್ನು ಹಂಚಿಕೊಂಡಿದ್ದ. ಅಪರಾಧಿಗಳು ಯಾರು ಅನ್ನೋದು ರವಿ ಪೂಜಾರಿಗೆ ಗೊತ್ತಿತ್ತು. ಆ ಅಪರಾಧಿಗಳಿಗೂ ರವಿ ಪೂಜಾರಿ ಈ ಅಪರಾಧವನ್ನ ನೋಡಿದಾನೆ ಅನ್ನೋದು ಕೂಡ ಗೊತ್ತಿತ್ತಂತೆ. ಅವರೇ ರವಿ ಪೂಜಾರಿಯನ್ನ ಕಚೇರಿಗೆ ಕರೆದು ದುಡ್ಡು ಕೊಟ್ಟಿದ್ರಂತೆ. ವಿಚಾರವನ್ನ ಯಾರಿಗೂ ಹೇಳಬಾರ್ದು, ಈ ಕೃತ್ಯವನ್ನ ನೀನು ಕಣ್ಣಾರೆ ಕಂಡಿದ್ದ ಸಾಕ್ಷ್ಯವನ್ನ ಯಾರಲ್ಲಿಯೂ ಹೇಳಿಕೊಳ್ಳಬಾರದು ಅಂತ ಹೇಳಿ ಆತನಿಗೊಂದಷ್ಟು ದುಡ್ಡು ಕೊಡ್ತಾರೆ. ಆ ದುಡ್ಡು ಪಡೆದ ರವಿ ಪೂಜಾರಿ ಅದಾದ ನಂತರ ಬದುಕಿದ್ದು ಬೆರಳೆಣಿಕೆಯ ದಿವಸಗಳು ಮಾತ್ರ. ನೋಡ್ತಿದ್ದ ಹಾಗೆ ಉಸಿರು ನಿಲ್ಲುತ್ತೆ ರವಿ ಪೂಜಾರಿದು. ಯಾಕೆ ಹೀಗಾಯ್ತು? ರವಿ ಪೂಜಾರಿಯ ಉಸಿರು ನಿಲ್ಲೋದು ಯಾವಾಗ ಗೊತ್ತಾ? ಈ ಕೃತ್ಯ ನಡೆದ ಬೆರಳೆಣಿಕೆಯ ದಿವಸಗಳ ಅಂತರದಲ್ಲಿ. ಅದಕ್ಕೂ ಒಂದು ಕಾರಣ ಇತ್ತು. ಹಂತಕರು ಯಾರು ಅನ್ನೋದು ರವಿ ಪೂಜಾರಿಗೆ ಗೊತ್ತಿತ್ತು. ಈ ಹಂತಕರ ಕೃತ್ಯಗಳು ಚಿನ್ನಯ್ಯನ ಜೊತೆ ಇದೇ ರವಿ ಪೂಜಾರಿ ಹಂಚಿಕೊಂಡಿದ್ದಾನೆ. ಅದನ್ನು ಹೇಳೋದು ಸ್ವತಃ ಯಾರು ಚಿನ್ನಯ್ಯ ಡಿಟಾಕ್ಸ್ನ ಇದೇ ಇಂಟರ್ವ್ಯೂನಲ್ಲಿ ಇತ್ನೇ ಹೇಳಿಕೊಳ್ತಾನೆ. ಸೊ ಇದನ್ನು ಉಲ್ಲೇಖ ಮಾಡ್ತಾಳೆ ಪಾಪ ಎತ್ತು ಕರಳು ಕುಸುಮಾ. ಇದನ್ನ ಉಲ್ಲೇಖ ಮಾಡ್ತಾರೆ ದೂರಿನಲ್ಲಿ. ನನ್ನ ಮಗಳನ್ನ ಕೊಂದವರು ಯಾರು ಅನ್ನೋದು ಒಬ್ಬ ವ್ಯಕ್ತಿ ನೋಡಿದ್ನಂತೆ, ರವಿ ಪೂಜಾರಿ ಎನ್ನುವಂತಹ ವ್ಯಕ್ತಿ. ಆ ರವಿ ಪೂಜಾರಿ ಚಿನ್ನಯ್ಯನ ಬಳಿ ಸತ್ಯವನ್ನ ಹೇಳಿಕೊಂಡಿದ್ದನಂತೆ. ಚಿನ್ನಯ್ಯನ ಸಂದರ್ಶನದಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳು ಉಲ್ಲೇಖ ಇದೆ. ಹಾಗಾಗಿ ಚಿನ್ನಯ್ಯನನ್ನು ನೀವು ತನಿಖೆ ಮಾಡಬೇಕು ಅಂತ ಹೇಳಿ SIT ಕಚೇರಿಗೆ ಇವತ್ತು ಹೋಗಿ ಕುಸುಮಾ ಎನ್ನುವಂಥ ಹೆಣ್ಣು ಮಗಳು ಸೌಜನ್ಯಾಳ ತಾಯಿ ದೂರು ಕೊಟ್ಟಿದ್ದಾರೆ. ಈಗ ನಿಮಗೊಂದು ಕಂಪ್ಲೀಟ್ ಚಿತ್ರಣ ಗೊತ್ತಾಗಿರುತ್ತೆ. ಇದ್ದಕ್ಕಿದ್ದ ಹಾಗೆ SIT ಕಚೇರಿಗೆ ಹೆಣಹೂತ ಪ್ರಕರಣದಲ್ಲಿ ಸಂಬಂಧವೇ ಅಲ್ಲದಂಥ ಕುಸುಮಾವತಿ ಎನ್ನುವ ಹೆಣ್ಣು ಮಗಳು ಹೋಗ್ತಾಳೆ, ದೂರು ಕೊಡ್ತಾಳೆ. ಒಂದು ಸ್ವಲ್ಪ ಗೊಂದಲ ಇತ್ತು ನಿಮ್ಗಳಲ್ಲಿ. ಡಿಟಾಕ್ಸ್ಗೆ ಚಿನ್ನಯ್ಯ ನೀಡಿದ ಸಂದರ್ಶನದಲ್ಲೂ ಕೂಡ ಸೌಜನ್ಯ ಕೊಲೆ ಬಗ್ಗೆ ಪ್ರಸ್ತಾಪ ಇತ್ತು. ಸೌಜನ್ಯ ಕೊಲೆಗಾರರ ಹೆಸರನ್ನ ಚಿನ್ನಯ್ಯಗೆ ರವಿ ಪೂಜಾರಿ ಹೇಳಿದ್ದನಂತೆ. ಆ ಅಪರಾಧಿಗಳು ರವಿ ಪೂಜಾರಿಗೆ ಹಣ ಕೊಟ್ಟಿದ್ದರು ಎಂದು ಕೂಡ ಹೇಳಿದ್ದನಂತೆ. ನಂತರ ಆತನನ್ನ ಕಚೇರಿಯೊಂದರಲ್ಲಿ ಕೊಂದು ಬಿಟ್ಟರು ಎಂದು ಎಕ್ಸ್ಕ್ಲೂಸಿವ್ ಸಂದರ್ಶನವೊಂದರಲ್ಲಿ ಇದೇ ಚಿನ್ನಯ್ಯ ಎಂದು ಹೇಳುವ ವ್ಯಕ್ತಿ ಹೇಳಿದ್ದ ಮಾತದು. ಅದನ್ನು ಉಲ್ಲೇಖ ಮಾಡ್ಕೊಂಡು ಇವತ್ತು ಸೌಜನ್ಯಾಳ ತಾಯಿ ಕುಸುಮಾವತಿ SIT ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಆ ಪ್ರತಿಯಲ್ಲಿ ಅನೇಕ ಪ್ರಮುಖ ಅಂಶಗಳು ಇದೆ. ಆ ಪ್ರಮುಖ ಅಂಶಗಳೇ ಇವತ್ತು ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ನಾನು ಹೇಳಿದಂತೆ ಚಿನ್ನಯ್ಯನ ಅಕ್ಕ ಕೂಡ ಒಂದು ಆಯೋಗಕ್ಕೆ ದೂರನ್ನು ಕೊಟ್ಟಿದ್ಲು, ಲಿಖಿತವಾಗಿ ದೂರು ಕೊಟ್ಟಿರೋದು. ನನ್ನ ಅಣ್ಣ ಅಂದರೆ ಈ ಸಾಕಿರೋ ಹಂದಿ ಥರ ಇದ್ನಲ್ಲ, ಇದೇ ಭೀಮ, ಇದೇ ಚಿನ್ನಯ್ಯ, ಈತನೇ ಅಣ್ಣ ಅಂತ ಹೇಳೋದು ಆಕೆ ಸಹೋದರಿ. ನನ್ನ ಅಣ್ಣ ಧರ್ಮಸ್ಥಳ ತೊರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿನ ಆಡಳಿತ ಮಂಡಳಿ ಆತನ ಜೀವಕ್ಕೆ ಬೆದರಿಕೆ ಹಾಕ್ತಾ ಇದ್ರು. ಜೀವಕ್ಕೆ ಬೆದರಿಕೆ ಹಾಕ್ತಾ ಇದ್ದಿದ್ರಿಂದಾಗಿನೇ ನನ್ನ ಅಣ್ಣ ಧರ್ಮಸ್ಥಳವನ್ನು ತೊರೆದು ಬಿಟ್ಟಿದ್ದ. ಸ್ವಂತ ತಂಗಿ ಹಿಂದೆ ಆಯೋಗಕ್ಕೊಂದಕ್ಕೆ ದೂರನ್ನು ಕೊಟ್ಟಿದ್ದು. ಸೌಜನ್ಯ ಶವ ಸಿಕ್ಕ ಸ್ಥಳ ಮಣ್ಣ ಸಂಕದಲ್ಲಿ ಚಿನ್ನಯ್ಯ ಹಲವು ಹೆಣವನ್ನ ಹೂತಿದ್ದಾನೆ. ಅಲ್ಲಿಗೆ ಸೌಜನ್ಯ ಶವವನ್ನ ಹೂತು ಹಾಕುವ ಸಂಚು ನಡೆದ ಸಾಧ್ಯತೆ ಬಗ್ಗೆ ಹೇಳಿದ್ದಾನೆ. ಈ ವಿಚಾರದಲ್ಲಿ ಚಿನ್ನಯ್ಯನನ್ನ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಒಳಪಡಿಸಬೇಕು. ಚಿನ್ನಯ್ಯ ಹೇಳಿದ್ದೆಲ್ಲವನ್ನು ದೃಢೀಕರಿಸಬೇಕು. ಈ ದೂರು ದಾಖಲಿಸುವ ಚಿನ್ನಯ್ಯಗೆ ಆಗಸ್ಟ್ 20ರಂದೇ ತಿಳಿದಿದೆ. ಸೌಜನ್ಯ ಸಾವಿಗೆ ರಾಜ್ಯ ಸರ್ಕಾರ SIT ನ್ಯಾಯ ಒದಗಿಸುವ ನಂಬಿಕೆ ಇದೆ. ಇಂತಿ ಕುಸುಮಾವತಿ, ವೈಫ್ ಆಫ್ ದಿವಂಗತ ಚಂದಪ್ಪ ಗೌಡ. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಈ ಅಂಶಗಳು ಉಲ್ಲೇಖ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ಬಂಧನಕ್ಕೊಳಗಾದಾಗ ಆವರೆಗೂ ನೆಟ್ಟಿಗಿದ್ದ ಚಿನ್ನಯ್ಯ, ನಾನು ಇಲ್ಲೇ ಹೂತಿದ್ದು, ಇಷ್ಟು ಹೆಣ ಹೂತಿದ್ದು ನಿಜ ಅಂತೇಳಿ ದಿನಕ್ಕೆ 40 ಬಾರಿ ಹೇಳ್ತಾ ಇದ್ದ ಚಿನ್ನಯ್ಯ, ಸುಜಾತಾ ಭಟ್ ಯೂಟರ್ನ್ ಹೊಡೆದ ಬಳಿಕ, ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದ ಬಳಿಕ ಅದೇನು ಮತ್ತೆ ಪಾಪ ಪ್ರಜ್ಞೆ ಕಾಡ್ತಾ ಗೊತ್ತಿಲ್ಲ ಆತನಿಗೆ.
ತನ್ನ ವರಸೆ ಬದಲಿಸಿದ್ದ. ಅದಾದ ನಂತರದ ಡೆವಲಪ್ಮೆಂಟ್ಗಳಿದು. ಕುಸುಮಾವತಿ ಈಗ SITಗೆ ಬಂದು ದೂರು ಕೊಡ್ತಾ ಇರೋದು. ಈತ ಈ ಹಿಂದೆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ, ಸೌಜನ್ಯಾಳ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳಿದೆ ಅಂತ ಹೇಳಿ. ಸೌಜನ್ಯ ಸತ್ತು ಬಿದ್ದ ಜಾಗದಲ್ಲೇ ಅಥವಾ ಅರ್ಥಾತ್ ಕೊಲೆಯಾದ ಜಾಗದಲ್ಲೇ ಸೌಜನ್ಯಾಳನ್ನು ಹೂಳೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದ. ಈತನಿಗೆ ಯಾರೋ ನಿರ್ದೇಶನವನ್ನು ಕೂಡ ಕೊಟ್ಟಿದ್ರು. ಅವತ್ತಿನ ದಿನ ರಾತ್ರಿ ಈತನಿಗೆ ಫೋನ್ ಬಂದಿತ್ತು. ಆ ಸೌಜನ್ಯಾಳನ್ನು ಕೊಂದ ವಿಚಾರ ರವಿ ಪೂಜಾರಿ ಗೊತ್ತಿತ್ತು, ಆತ ನೋಡಿದ್ದ. ಆತ ಚಿನ್ನಯ್ಯನಿಗೆ ಹೇಳಿದ ಪರಿಣಾಮವಾಗಿ ಆತನನ್ನು ಕೊಲೆ ಮಾಡಲಾಯಿತು ಅಂತ. ಸೊ ಸಾಕಷ್ಟು ವಿಚಾರಗಳು ಆಕೆಯ ದೂರಿನಲ್ಲಿ ಉಲ್ಲೇಖ ಇದೆ. ಅದರ ಜೊತೆಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟಿಗೆ ಒಳಪಡಿಸಬೇಕು. ಮಂಪರು ಪರೀಕ್ಷೆ ನೋಡಿ, ನಿಮಗೆ ಮಂಪರು ಪರೀಕ್ಷೆ ಎನ್ನುವಂತಹದ್ದು ನಾರ್ಕೋ ಅನಾಲಿಸಿಸ್ನ ವಿಧಾನಗಳು ಬೇರೆ ಬೇರೆ ಇರ್ತವೆ. ಮಂಪರು ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಸತ್ಯಗಳು ಹೊರಬರೋ ಸಾಧ್ಯತೆಗಳು ಇರ್ತವೆ. ಮಂಪರಾಗಿರ್ತಾರೆ, ಅರ್ಧ ಪ್ರಜ್ಞೆಯಲ್ಲಿ ಇರ್ತಾರೆ. ಒಂದಷ್ಟು ಎಲೆಕ್ಟ್ರಿಕ್ ಶಾಕ್ಗಳನ್ನು ಕೂಡ ಕೊಡಲಾಗುತ್ತೆ. ಅವರ ಶಾಕ್ ಅದರ ಅರ್ಥ ಅದೊಂದು ಮಂಪರು ಪರೀಕ್ಷೆಯ ಫಾರ್ಮಾಲಿಟೀಸೇ ಹಾಗೆ, ಅದರ ರೀತಿ ರಿವಾಜೇ ಹಾಗೆ. ಸೊ ಆ ಸಂದರ್ಭದಲ್ಲಿ ಸತ್ಯ ಹೇಳೋ ಸಾಧ್ಯತೆಗಳಿರ್ತವೆ. ಅದಕ್ಕೆ ಸ್ವತಃ ಈತ ಒಪ್ಪಿಗೆ ಕೊಡಬೇಕಲ್ಲ, ನನ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಥವಾ ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಿ ಎನ್ನುವಂಥ ಅನುಮತಿಯನ್ನು ಸ್ವತಃ ಈತ ಕೊಡಬೇಕು. ಈತ ಕೊಡದ ಹೊರತು ನಡೆಯೋದಿಲ್ಲ ಟೆಸ್ಟು. ಸೊ ಈಗ ಸೌಜನ್ಯಾಳ ತಾಯಿ ಕೂಡ ಕುಸುಮಾವತಿ SIT ಅಧಿಕಾರಿಗಳ ಜೊತೆ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ನನ್ನ ಮಗಳ ಅನೇಕ ವಿಚಾರಗಳು ಆ ಚಿನ್ನಯ್ಯನಿಗೆ ಗೊತ್ತು, ಆತನನ್ನು ದಯವಿಟ್ಟು ತನಿಖೆಗೆ ಒಳಪಡಿಸಿ ಆತನಲ್ಲಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿ ಆತನ ವಿವರಗಳನ್ನು ತಿಳಿದುಕೊಳ್ಳಿ. ತನಿಖೆ ಸರಿಯಾದ ರೀತಿಯಲ್ಲಿ ನಡೆದರೆ ಖಂಡಿತವಾಗಲೂ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ. ನೋಡಿ, ಸೌಜನ್ಯ ಶವ ಸಿಕ್ಕ ಸ್ಥಳ ಮಣ್ಣಸಂಕ. ಆ ಮಣ್ಣಸಂಕದಲ್ಲಿ ಚಿನ್ನಯ್ಯ ಹಲವು ಹೆಣವನ್ನು ಹೂತು ಹಾಕಿದ್ದಂತೆ. ಅಲ್ಲಿಗೆ ಸೌಜನ್ಯ ಶವವನ್ನು ಹೂತು ಹಾಕುವ ಸಂಚು ಕೂಡ ನಡೆದ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಚಿನ್ನಯ್ಯನನ್ನು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಒಳಪಡಿಸಬೇಕು. ಚಿನ್ನಯ್ಯ ಹೇಳಿದ್ದೆಲ್ಲವನ್ನೂ ದೃಢೀಕರಿಸಬೇಕು. ಈ ದೂರು ದಾಖಲಿಸುವ ಚಿನ್ನಯ್ಯಗೆ ಆಗಸ್ಟ್ 20ರಂದೇ ತಿಳಿದಿದೆ. ಆಗಸ್ಟ್ 20ನೇ ತಾರೀಕಿಗೆ ಗೊತ್ತಿದೆ ಹಿಂಗೆ ಒಂದು ದೂರು ದಾಖಲಾಗುತ್ತೆ ಅಂಥೇಳಿ. ಸೊ ಇವರೆಲ್ಲ ಇದ್ದಿದ್ದು ಒಂದೇ ಮನೆಯಲ್ಲಿ, ತಿಮರೋಡಿಯ ಮನೆಯಲ್ಲಿ. ಆರಂಭದಲ್ಲಿ ಈತನ ಮೇಲೆ ನಂಬಿಕೆ ಇತ್ತು ಎಲ್ರಿಗೂ ಕೂಡ. ಯಾವಾಗ ಈತ ವರಸೆ ಬದಲಿಸಿಕೊಂಡು ಕೆಲವರು ಹೇಳ್ತಾರೆ ಈತನೂ ಕೂಡ ಸೇಲ್ ಆಗೋದ್ನೋ ಏನೋ, ಡೀಲ್ ಆಗೋದ್ನೋ ಏನೋ ಅಂಥೇಳಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಈತ ಆರಂಭದಲ್ಲಿ ಏನು ಹೇಳ್ತಾ ಇದ್ನೋ ಆ ವಿಚಾರ ತಿಮರೋಡಿ ಅರೆಸ್ಟ್ ಆದ ದಿನದಿಂದ ಈತನ ವರ್ಷನ್ಗಳೇ ಬದಲಾಗ್ತವೆ. ಈತನ ವರ್ಷನೂ ಬದಲಾಗುತ್ತೆ, ಈತನ ನಿಲುವುಗಳು ಕೂಡ ಬದಲಾಗುತ್ತೆ. ಸೌಜನ್ಯ ಸಾವಿಗೆ ರಾಜ್ಯ ಸರ್ಕಾರ SIT ನ್ಯಾಯ ಒದಗಿಸುವ ನಂಬಿಕೆ ಇದೆ. ಇಂತಿ ಕುಸುಮಾವತಿ ವೈಫ್ ಆಫ್ ದಿವಂಗತ ಚಂದಪ್ಪಗೌಡ ಅಂಥೇಳಿ ದೂರಿನಲ್ಲಿ ಅತಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಸೊ ಈ ವಿಚಾರಗಳನ್ನು ಗಮನಿಸ್ತಾ ಇದ್ದರೆ ಮತ್ತೆ ಮುನ್ನೆಲೆಗೆ ಬರುತ್ತಾ ಸೌಜನ್ಯ ಪ್ರಕರಣ ಎನ್ನುವಂತಹದ್ದು. ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಅದಕ್ಕೆ ಕಾರಣ FSL ರಿಪೋರ್ಟ್ ಬಂದಿಲ್ಲ ಅನ್ನೋದು. ಗೃಹ ಇಲಾಖೆ ಮತ್ತೊಮ್ಮೆ SIT ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ SIT ಅಧಿಕಾರಿಗಳು ಮತ್ತೆ ಚುರುಕುಗೊಳ್ತಾರೆ. ಮತ್ತದೇ JCB, ಮತ್ತದೇ ಸಾಕ್ಷಿದಾರ, ಮತ್ತದೇ ಅಗಿಯೋ ಕೆಲಸ ಇದು ಆಗುತ್ತೆ. ಆದರೆ SIT ಅಧಿಕಾರಿಗಳ ಮುಂದಿನ ನಿರ್ಧಾರಗಳು ಏನು ಅನ್ನೋದೇ ಇನ್ನೂ ರಿವೀಲ್ ಅಲ್ಲ. ಮತ್ತೆ ತನಿಖೆಯನ್ನು ಶುರು ಹಚ್ಕೋತಾರೋ, ಇವತ್ತು ಕುಸುಮಾವತಿ ಕೊಟ್ಟಂತಹ ದೂರನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಮುಂದಿನ ತನಿಖೆಯಲ್ಲಿ ಈ ವಿಚಾರವನ್ನು ಕೂಡ ತನಿಖೆ ಮಾಡ್ತಾರೋ, ಅಥವಾ ಎರಡನೇ ಸಾಕ್ಷಿದಾರ ಆಗಿರ್ತಕ್ಕಂತಹ ಜಯಂತ್ ಟಿಯನ್ನು ಒಂದು ತನಿಖೆಗೆ ಒಳಪಡಿಸಿ ಜಯಂತ್ ಟಿಯ ಜೊತೆ ಜಯಂತ್ ಟಿ ಅವರ ತನಿಖೆಯನ್ನು ಮಾಡೋದಕ್ಕೆ SIT ಅವರು ಮುಂದಾಗ್ತಾರೆ. ಇವತ್ತು ಕುಸುಮಾವತಿ SIT ಕಚೇರಿಗೆ ಹೋದರು. SIT ಅಧಿಕಾರಿಗಳ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಿಮ್ಮ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯ, ಆ ಚಿನ್ನಯ್ಯನಿಗೆ ನನ್ನ ಮಗಳ ಸಾವಿನ ಅನೇಕ ವಿಚಾರಗಳು ಗೊತ್ತಿದೆ. ಆತನೇ ಬಹಿರಂಗವಾಗಿ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ SIT ತನಿಖೆಯ ವ್ಯಾಪ್ತಿಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಬರದೇ ಇದ್ದರೂ ಕೂಡ ಆತನಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಬಾಯಿ ಬಿಡಿಸಬೇಕು. ಇದು ಸೌಜನ್ಯಾಳ ತಾಯಿ ಕುಸುಮಾವತಿ ಹೇಳಿಕೆ ಕೊಟ್ಟಿರುವಂತಹದ್ದು, ದೂರು ಕೊಟ್ಟಿರುವಂತಹದ್ದು. ಸೊ
ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.